ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನಗೆ ಯೂಟ್ಯೂಬ್ ಶುರು ಮಾಡಿದಾಗಿನಿಂದ ತುಂಬ ಒಂದು ಬೇಸರ ಆಯಿತು. ಕೆಲವು ಸಂದರ್ಭಗಳಲ್ಲಿ ವಾಯ್ಸ್ ಸರಿಯಾಗಿ ಕ್ಯಾಪ್ಚರ್ ಆಗ್ತಾ ಇರಲಿಲ್ಲ. ಮತ್ತು ಔಟ್ಡೋರ್ ವಿಡಿಯೋ ಶೂಟ್ ಸಂದರ್ಭದಲ್ಲೆಲ್ಲ ಬೇರೆ ನಾಯ್ಸ್ಗಳ ಡಿಸ್ಟರ್ಬೆನ್ಸ್ ಎಲ್ಲ ಇರ್ತಿತ್ತು. ಹಾಗಾಗಿ ವಿಡಿಯೋದ ವಾಯ್ಸ್ಗಳು ಕರೆಕ್ಟಾಗಿ ಕ್ಯಾಪ್ಚರ್ ಆಗದೆ ಕೆಲವೊಂದು ವಿಡಿಯೋ ನಾನು ಅಪ್ಲೋಡ್ ಮಾಡದೇ ಇದ್ದಂತಹ ಸಂದರ್ಭ ಕೂಡ ಒದಗಿ ಬಂದಿತ್ತು. ಹಾಗಾಗಿ ತುಂಬ ಬೇಸರ ಆಯಿತು. ಕಷ್ಟಪಟ್ಟು ವಿಡಿಯೋ ಮಾಡಿ ಧ್ವನಿ ಸರಿಯಾಗಿ ಪರಿಣಾಮಕಾರಿಯಾಗಿ ಸಿಗಲಿಲ್ಲ ಅನ್ನೋಂತಹ ಬೇಸರ ಇತ್ತು. ಕೆಲವೊಂದು ಸಂದರ್ಭದಲ್ಲಿ ನಾನು ಬೇರೆಲ್ಲ ನಾಯ್ಸ್ಗಳು ಇದ್ದರೂ ಸಹ ಅನಿವಾರ್ಯವಾಗಿ ಅಪ್ಲೋಡ್ ಮಾಡಬೇಕಾಗಿ ಬಂದಂತಹ ಪರಿಸ್ಥಿತಿಯು ಒದಗಿ ಬಂತು. ಆದರೆ ಇದಕ್ಕೆಲ್ಲದಕ್ಕೂ ಸೊಲ್ಯೂಷನ್ ಕೊಡಬೇಕು ಅಂತ ಒಂದು 3-4 ತಿಂಗಳ ಹಿಂದೆ ನಾನೊಂದು ಪ್ರಾಡಕ್ಟ್ ಬೈ ಮಾಡಿದ್ದೆ. ಅದು ರೋಡ್ ವೈರ್ಲೆಸ್ ಗೋ2 ಅನ್ನುವಂತಹ ವೈರ್ಲೆಸ್ ಮೈಕ್ ಅಮೆಝಾನ್ ಮುಖಾಂತರ ಬೈ ಮಾಡಿದ್ದು ಬಂತು. ಬಟ್ ಅದರಲ್ಲಿ ಒಂದು ರಿಸೀವರ್ನ ತಾಂತ್ರಿಕ ತೊಂದರೆಯಿಂದಾಗಿ ಅದನ್ನು ನನಗೆ ರಿಟರ್ನ್ ಕಳಿಸ್ಬೇಕಾಗಿ ಬಂತು. ಹಾಗೆ ಆ ತಿಂಗಳಲ್ಲಿ ನಾನು iPhone 15 ತಗೊಂಡೆ. ಸ್ವಲ್ಪ ದುಡ್ಡು ಸೇರಿಸಿ ಆ ತಿಂಗಳ ಬಜೆಟಲ್ಲಿ ನಾನು ನನ್ನ ಮೇಯ್ನ್ ಮೋಟೋ ಮೊಬೈಲ್ ಹಾಳಾಗಿತ್ತು. ಮತ್ತೊಂದು ಮೋಟೋ ಮೊಬೈಲಲ್ಲಿ ನಾನು ಅದು ಸ್ವಲ್ಪ ದಿನ ದೂಡು ಅನ್ನುವಂಥ ದೃಷ್ಟಿಯಿಂದ ಅದಕ್ಕೆ ಸಿಮ್ ಹಾಕಿ ನಾನು ಅದಲ್ಲಿ ಫೋನ್ ಆಗಿ ಬಳಕೆ ಮಾಡ್ತಾ ಇದ್ದೆ. ಹಾಗಾಗಿ ನನಗೊಂದು ಒಳ್ಳೆಯ ಫೋನ್ ಬೇಕು ಅಂತ ಇತ್ತು ಆ ಸಂದರ್ಭದಲ್ಲಿ. ಹಾಗಾಗಿ ನಾನು ಹೇಗೂ ರೋಡ್ ವೈರ್ಲೆಸ್ ಮೈಕ್ ಡ್ಯಾಮೇಜ್ ಆಯಿತು, ರಿಟರ್ನ್ ಕಳಿಸಿದೆ. ನನಗೆ ದುಡ್ಡು 1 ವಾರದಲ್ಲೇ ನನಗೆ ರಿಟರ್ನ್ ಅಕೌಂಟಿಗೆ ಬಂತು. ಆಮೇಲೆ ಅದಕ್ಕೆ ಸ್ವಲ್ಪ ದುಡ್ಡು ಸೇರಿಸಿ ಆ ತಿಂಗಳಲ್ಲಿ iPhone 15 ತೆಗೆಯುವ ಆಫರ್ ಇತ್ತು. ಆ ಸಂದರ್ಭದಲ್ಲಿ ಆಫ್ಲೈನ್ ಆಗಿ ನಾನು ಖರೀದಿಸಿದ್ದು. ಮಂಗಳೂರಲ್ಲಿ ರಿಲಯನ್ಸ್ ಡಿಜಿಟಲ್ಗೆ ಹೋಗಿ ನಾನು ಖರೀದಿಸಿದ್ದು. ಅದರ ವಿಡಿಯೋ ಕೂಡ ನಾನು ಮಾಡಿದ್ದೆ. ಹಾಗೆ ನನಗೆ ಮತ್ತು ಕೂಡ ಬೇಸರ ಇತ್ತು. ವಾಯ್ಸ್ ಸರಿಯಾಗಿ ಕ್ಯಾಪ್ಚರ್ ಆಗದೇ ಇರತಕ್ಕಂಥ ಸಮಸ್ಯೆಗೆ ನಾನು ಸೊಲ್ಯೂಷನ್ ಇನ್ನೂ ಕೂಡ ಮಾಡಲಿಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ ಸ್ವಲ್ಪ ಬೇಸರ ಇತ್ತು. ಅದಕ್ಕಾಗಿ ನಾನು ಈಗ ರೋಡ್ ವೈರ್ಲೆಸ್ ಗೋ2 ಒಂದು 25,000-28,000 ಬಜೆಟ್ನ ವೈರ್ಲೆಸ್ ಮೈಕ್. ಹಾಗಾಗಿ ನಾನು ಅಷ್ಟು ಬೇಡ, ಅದಕ್ಕಿಂತ ನಾನು ಮತ್ತು ಬಿಗಿನರ್, ಯೂಟ್ಯೂಬಲ್ಲಿ ತುಂಬ ಪ್ರೊಫೆಷನಲ್ ಆಗಿ ಹೋಗಲೂ ಇಲ್ಲ, ಒಂದು ಹಾಬಿ ಅನ್ನುವಂತಹ ದೃಷ್ಟಿಯಿಂದ ಸೈಡಾಗಿ ಮಾಡ್ತಾ ಇರುವಂಥದ್ದು. ಹಾಗೆ ನಾನು ಇದನ್ನು ಖರೀದಿಸಿದ್ದು 10,900 ರೂಪೀಸ್ಗೆ ಅಮೆಝಾನಿಂದ DJI ಮಿನಿ ಮೈಕ್. ನನಗಿದು ಮನೆಗೆ ಬಂದದ್ದು ಬುಧವಾರ ಬಂದದ್ದು, ಅಂದರೆ 4ನೇ ತಾರೀಕು, ಡಿಸೆಂಬರ್ 4ನೇ ತಾರೀಕಿಗೆ ನನಗಿದು ರೀಚ್ ಆಯಿತು ಮನೆಗೆ. ಹಾಗೆ ಪಾರ್ಸೆಲನ್ನು ನಾನೀಗ ಓಪನ್ ಮಾಡ್ತಾ ಇದ್ದೇನೆ. ಹಾಗೆ ಫ್ರೆಂಡ್ಸ್, ಪ್ಯಾಕನ್ನು ಓಪನ್ ಮಾಡುವಾಗ ಕರೆಕ್ಟಾಗಿ ನೀಟಾಗಿ ಓಪನ್ ಮಾಡುವ. ಯಾಕೆ ಸುಮ್ಮನೆ ಅಡ್ಡದಿಡ್ಡಿಯಾಗಿ ಓಪನ್ ಮಾಡಬೇಕಲ್ವಾ. ವಾವ್, ಒಳ್ಳೆ ರೀತಿಯಲ್ಲಿ ಪ್ಯಾಕಿಂಗ್ ಮಾಡಿದ್ದಾರೆ. ಸೇಫ್ಟಿಗೆ ತುಂಬ ಆದ್ಯತೆ ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಎಸ್, DJI ಮಿನಿ ಮೈಕ್ನ ಪ್ಯಾಕ್ ನೀವು ನೋಡ್ತಾ ಇರುವಂಥದ್ದು. ಇನ್ನು ಈ ಪ್ಯಾಕ್ ಕೂಡ ನಮಗೆ ಓಪನ್ ಮಾಡಬೇಕು. ಒಳ್ಳೆ ಬ್ಯಾಗ್ ಕೊಟ್ಟಿದ್ದಾರೆ. ಈ ಬ್ಯಾಗಲ್ಲಿ ಇದೆಲ್ಲನೂ ಹಾಕಿದ್ದಾರೆ ಅಂತ ಕಾಣ್ತದೆ. ಮೊದಲಿಗೆ ನಾನು DJI ಮಿನಿಯಲ್ಲಿ ಏನೆಲ್ಲ ಐಟಮ್ಗಳು ಬರ್ತವೆ ಅಂತ ನಾನು ನಿಮಗೆ ಇಂಟ್ರೊಡಕ್ಷನ್ ಮಾಡ್ತೇನೆ. ಇದು ಒಂದು ಒಳ್ಳೆಯ ಫಿನಿಶಿಂಗ್ ಆಗಿರುವಂತಹ ಬ್ಯಾಗ್. ಇದಕ್ಕೆ ಒಂದು ರೀತಿಯ ಫಿಂಗರಲ್ಲಿ ಹಿಡೀಲಿಕ್ಕೆ ಹ್ಯಾಂಡನ್ನು ಕೊಟ್ಟಿದ್ದಾರೆ. ಜಿಪ್ ಎಲ್ಲ ಒಳ್ಳೆಯದಿದೆ. ಮತ್ತು DJI ಅನ್ನುವಂತಹ ಲಾಗೋ ಒಳ್ಳೆ ಅಂದವಾಗಿ ಕೊಟ್ಟಿದ್ದಾರೆ. ಕಲರ್ ಕೂಡ ಹಾಗೆ ಒಳ್ಳೆ ಚೆನ್ನಾಗಿದೆ. ಹಾಗೂ ಇದರ ಬಟ್ಟೆ ಕೂಡ ಒಳ್ಳೆಯ ಬಟ್ಟೆಯಿಂದ ಮಾಡಿದ್ದು, ಸ್ಮೂತ್ ಫಿನಿಶಿಂಗ್ ಇದೆ ಇದು. ಆಮೇಲೆ ಇದರಲ್ಲಿ ಬರುವಂಥದ್ದು ಚಾರ್ಜಿಂಗ್ ಕೇಸ್. ಇದು DJI ಮಿನಿ ಮೈಕಿನ ಚಾರ್ಜಿಂಗ್ ಕೇಸ್ ಆಗಿದೆ. ಹಾಗೆ ಇದನ್ನು ನಮಗೆ ಅನ್ಲಾಕ್ ಮಾಡುವಂಥದ್ದು ಹೀಗೆ ಇಲ್ಲಿ ಕೆಳಗಿನ ಭಾಗದಲ್ಲಿ ಪ್ರೆಸ್ ಮಾಡಿ ಅನ್ಲಾಕ್ ಮಾಡಬೇಕು. ಹಾಗೆ ಅನ್ಲಾಕ್ ಮಾಡಿ ತೆಗೆದಾಗ ಈ ಚಾರ್ಜಿಂಗ್ ಕೇಸಲ್ಲಿ ಏನು ನಮಗೆ ಇದರಲ್ಲಿ ಬರುವಂಥ ಐಟಮ್ಸ್ಗಳೆಲ್ಲ ಇದಕ್ಕೆ ಈ ಟ್ರಾನ್ಸ್ಮಿಟರ್ ಪ್ಲಸ್ ರಿಸೀವರ್ ಎಲ್ಲ ಸಿಗುತ್ತೆ. ಇದರಲ್ಲಿ ನಾನು ಒಂದೊಂದಾಗಿ ಇಂಟ್ರಡಕ್ಷನ್ ಮಾಡ್ತೇನೆ. ಅದರಲ್ಲಿ ಮೊದಲನೇದಾಗಿ ಇದು DJI ಮಿನಿ ಮೈಕಿನ ರಿಸೀವರ್. ಇದು ನೋಡಿ, ಒಂದು ಸ್ಮಾಲ್ ಸೈಜ್ ಚೆನ್ನಾಗಿದೆ. ನಾವು ಒಂದೊಂದನ್ನು ಬದಿಗಿಡುವ. ಇದು ರಿಸೀವರ್, DJI ಮಿನಿ ಮೈಕಿನ ರಿಸೀವರ್.
ಆಮೇಲೆ ನಾವು ನೆಕ್ಸ್ಟ್ ಪರಿಚಯ ಮಾಡುವಂಥದ್ದು ಟ್ರಾನ್ಸ್ಮೀಟರ್. ಇದು ಒಂದನೇ ಟ್ರಾನ್ಸ್ಮೀಟರ್, ಮತ್ತು ಇದು ಎರಡನೇ ಟ್ರಾನ್ಸ್ಮೀಟರ್. ಈ ಟ್ರಾನ್ಸ್ಮೀಟರ್ನ ಜೊತೆಗೆ ಮ್ಯಾಗ್ನೆಟ್ ಕೂಡ ಇದೆ. ಇದು ಮ್ಯಾಗ್ನೆಟ್ ಯಾಕೆ ಅಂದರೆ ನಾನು ಆಮೇಲೆ ತೋರಿಸ್ತೇನೆ, ಇದರ ಉಪಯೋಗ ಎಲ್ಲ ಆಮೇಲೆ ಹೇಳ್ತೇನೆ. ಇದು ಟ್ರಾನ್ಸ್ಮೀಟರ್ ಮತ್ತು ಮ್ಯಾಗ್ನೆಟ್ ಎರಡು ಒಟ್ಟಿಗೆ ಇದರಲ್ಲಿ ಮಾಡಿಕೊಟ್ಟಿದ್ದಾರೆ. ಇದು ಒಂದು ಟ್ರಾನ್ಸ್ಮೀಟರ್, ಇದು ಎರಡನೇ ಟ್ರಾನ್ಸ್ಮೀಟರ್. ಹಾಗೆ ರಿಸೀವರ್ ಒಂದಾಯಿತು, ಎರಡು ಟ್ರಾನ್ಸ್ಮೀಟರ್ ಆಯಿತು. ಆಮೇಲೆ ಪರಿಚಯ ಮಾಡುವಂಥದ್ದು ಇದು ಮೊಬೈಲ್ ಫೋನ್ಗೆಲ್ಲ ಅಟ್ಯಾಚ್ ಮಾಡಲಿಕ್ಕಿರುವಂಥ ಅಡ್ಯಾಪ್ಟರ್. ಇದು ಮೊಬೈಲ್ ಫೋನಿಗೆಲ್ಲ ಅಟ್ಯಾಚ್ ಮಾಡಲಿಕ್ಕಿರುವಂತಹ ಅಡ್ಯಾಪ್ಟರ್, ಏನು ಸಿ ಟೈಪ್ ಅಡ್ಯಾಪ್ಟರ್. ಇದು ಎಕ್ಸ್ಪೆಷಲಿ ಐಫೋನ್, ಆ್ಯಂಡ್ರಾಯ್ಡ್ ಫೋನಿಗೆಲ್ಲ ನಿಮಗೆ ಈ ರಿಸೀವರನ್ನು ಕನೆಕ್ಟ್ ಮಾಡಲಿಕ್ಕಿರುವಂಥ ಅಡ್ಯಾಪ್ಟರ್ ಇದು. ನೆಕ್ಸ್ಟ್ ಈ ಬ್ಯಾಗಲ್ಲೇ ಇದೆ. ಇದು ವಿಂಡ್ ಸ್ಕ್ರೀನ್. ಏರ್ ನಾಯ್ಸ್ ಎಲ್ಲ ಏರ್ ಹೊಡೆಯುವಾಗೆಲ್ಲ, ಔಟ್ಡೋರಲ್ಲೆಲ್ಲ ವೀಡಿಯೋ ಮಾಡುವಾಗ ನಾವು ಮಾತನಾಡುವಂಥದ್ದು ಏರ್ನ ಸೌಂಡಿನಿಂದ ಡಿಸ್ಟರ್ಬ್ ಆಗ್ತಿದ್ರೆ ಅದಕ್ಕೆಲ್ಲ ವಿಂಡ್ ಸ್ಕ್ರೀನ್ ಹಾಕ್ತೇವಲ್ವ, ಇದು ನಾವು ಏನು ಟ್ರಾನ್ಸ್ಮಿಟರಿಗೆ ಹಾಕಬೇಕು, ಅದಕ್ಕಿರುವಂತಹ ಕ್ಲಿಪ್ ಇದು. ವಿಂಡ್ ಸ್ಕ್ರೀನ್ ಎರಡು ಸಾಕು, ಎರಡು ಟ್ರಾನ್ಸ್ಮಿಟರ್ ಇರೋದು. ಬಟ್ 4 ಕೊಟ್ಟಿದ್ದಾರೆ, ಒಂದೊಂದು ಎಕ್ಸ್ಟ್ರಾ ಇರಲಿ ಅಂತ. ಅದು ಕೂಡ ಬೇರೆ ಕಲರ್, ಎರಡು ಬೇರೆ ವ್ಯತ್ಯಸ್ತ ಕಲರಲ್ಲಿ ಕೊಟ್ಟಿದ್ದಾರೆ. ಒಂದು ಪ್ಯೂರ್ ಬ್ಲ್ಯಾಕ್ ಮಾತ್ರ, ಮತ್ತೊಂದು ಎರಡು ವೈಟ್ ನಮಗೆ ತೋರ್ತಿದ್ರು ಕೂಡ ಇದರಲ್ಲೂ ಬ್ಲ್ಯಾಕ್ ಮಿಕ್ಸ್ ಮಾಡಿದ್ದಾರೆ. ಒಂದು ರೀತಿಯ ಸ್ಟೈಲಿಶ್ ಆಗಿ ಎರಡು ಬ್ಲ್ಯಾಕ್ ಆ್ಯಂಡ್ ವೈಟ್ ಮಿಕ್ಸ್ ಆಗಿರುವಂತಹ ಎರಡು ವಿಂಡೋಸ್ ಸ್ಕ್ರೀನನ್ನು ಕೊಟ್ಟಿದ್ದಾರೆ. ಸೊ 2 ಜೊತೆ ಕೊಟ್ಟಿದ್ದಾರೆ. ಇದು ನಮಗೆ ಒಂದು ಪ್ಲ್ಯಾನ್ ಮಾಡ್ಬೋದು. ಒಂದು ಟ್ರಾನ್ಸ್ಮಿಟ್ರಿಗೆ ಬ್ಲ್ಯಾಕ್ ಕೊಡ್ಬೋದು, ಒಂದು ಟ್ರಾನ್ಸ್ಮಿಟ್ರಿಗೆ ಈ ಬ್ಲ್ಯಾಕ್ ಮಿಶ್ರಿತ ವೈಟನ್ನು ಕೊಡ್ಬೋದು. ಆಗ ನಮಗೆ ಟ್ರಾನ್ಸ್ಮಿಟರ್ 1 ಯಾವುದು 2 ಯಾವುದು ಅನ್ನುವಂಥದ್ದು ಬೇಗನೆ ಐಡೆಂಟಿಫೈ ಮಾಡಲಿಕ್ಕೂ ಕೂಡ ಈಸಿ ಆಗುತ್ತೆ. ಹಾಗೆ 2 ಜೊತೆ ವಿಂಡೋ ಸ್ಕ್ರೀನ್ ಕೊಟ್ಟಿದ್ದಾರೆ. ಆಮೇಲೆ ಏನು ಆಡಿಯೋ ಜಾಕ್ 3.5 mm ಆಡಿಯೋ ಜಾಕ್ ಕೇಬಲ್ ಇದು ಕ್ಯಾಮರಾಕ್ಕೆಲ್ಲ ನಾವು ಏನು ಇದನ್ನು ರಿಸೀವರನ್ನು ಕನೆಕ್ಟ್ ಮಾಡಬೇಕಿದ್ರೆ ಈ ಕೇಬಲ್ ಬೇಕಾಗ್ತದೆ. ಇದು USB ಚಾರ್ಜ್ ಕೇಬಲ್. ಇದರಲ್ಲಿ ನಾವು ಯಾವುದಾದ್ರೂ ಅಡ್ಯಾಪ್ಟರಿಗೆ ಇದನ್ನು ಪ್ಲಗ್ಗಿಗೆ ಏನು ಫಿಕ್ಸ್ ಮಾಡಿ ಅದನ್ನು ಪ್ಲಗ್ಗಿಗೆ ಅಟ್ಯಾಚ್ಮೆಂಟ್ ಮಾಡಿ ಇದನ್ನು ಏನು ಈ ಚಾರ್ಜಿಂಗ್ ಕೇಸ್ಗೆ ಚಾರ್ಜ್ ಮಾಡಲಿಕ್ಕೆ ಪಿನ್ ಮಾಡ್ತಾರೆ. ಇದರ ಚಾರ್ಜಿಂಗ್ ಪಿನ್ ಇಲ್ಲಿದೆ, USB ಅದು ನೋಡಿ ಇಲ್ಲಿಗೆ ಇದು ಫಿಕ್ಸ್ ಮಾಡಿ ಇದನ್ನು ನಾವು ಅಡ್ಯಾಪ್ಟ್ರಿಗೆ ಇದು ಏನು ಕನೆಕ್ಟ್ ಮಾಡಿ, ಪ್ಲಗ್ ಅಡ್ಯಾಪ್ಟ್ರಿಗೆ ಕನೆಕ್ಟ್ ಮಾಡಿ ಅದನ್ನು ನಾವು ಏನು ಇದು ಚಾರ್ಜಿಗೆ ಇಡುವಂಥದ್ದು. ಗೈಡ್ ಹೊಂದಿರತಕ್ಕಂತಹ ಒಂದು ಕಾಗದ, ವಾರಂಟಿ ಕಾರ್ಡ್ ಇದೆಲ್ಲವೂ ಕೂಡ ಇದೆ. ಇದು ನಮಗೆ ಬದಿಗಿವ, ಇದರ ಅಗತ್ಯ ಈಗ ಇಲ್ಲ. ಆಮೇಲೆ ನೆಕ್ಸ್ಟ್ ನಿಮಗೆ ಇದರಲ್ಲಿ ಪರಿಚಯ ಮಾಡಲಿಕ್ಕೆ ಇರುವಂಥದ್ದು ಏನಪ್ಪ ಅಂತಂದರೆ, ಈ ರಿಸೀವರಲ್ಲಿ ಈಗ ಒಂದೊಂದು ಇದು ಪವರ್ ಬಟನ್, ಇದು ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು. ಪವರ್ ಬಟನ್ ಇದು ಡಯಲ್ ಮಾಡೋದು ಅಂದರೆ ನಮ್ಮ ವಾಯ್ಸ್ ಕ್ಯಾಪ್ಚರ್ ದೊಡ್ಡಕ್ಕೆ ಬೇಕೋ ಸಣ್ಣಕ್ಕೆ ಬೇಕೋ ಅನ್ನುವಂಥದ್ದು ಏನು ನೋಡಿ, ಇದು ಹೀಗೆ ಮಾಡಿದರೆ +6, ಇದು +12 ಅಂದರೆ ಇದು ಲೌಡ್ ಆಗೋದು. ಅಂದರೆ ಕೆಲವರ ವಾಯ್ಸ್ ಎಲ್ಲ ಸಣ್ಣಕ್ಕೆ ಇರ್ಬೋದು, ಅಂಥವ್ರದ್ದು ವಾಯ್ಸ್ ದೊಡ್ಡಕ್ಕೆ ಕೇಳಲಿಕ್ಕೋಸ್ಕರ ಅದನ್ನು ಪ್ಲಸ್ಸಿಗೆ ಇದು ಮಾಡಿದರೆ ಏನು ವಾಯ್ಸ್ ಚೆನ್ನಾಗಿ ಕೇಳ್ತದೆ. ಆಮೇಲೆ ರಿಟರ್ನ್ ಮೈನಸ್ಗೆ ಹೋದರೆ ಕೆಲವ್ರದ್ದು ಲೌಡ್ ವಾಯ್ಸ್ ಇರುತ್ತೆ. ಈಗ ಉದಾಹರಣೆಗೆ ನನ್ನದೆಲ್ಲ ಸ್ವಲ್ಪ ವಾಯ್ಸ್ ಲೌಡ್ ಆಗಿರುತ್ತೆ, ಆಗ ಡೌನ್ ಮಾಡಿದರೆ ಬೆಟರ್. ಅದಂದರೆ ಒಬ್ಬೊಬ್ಬರ ಇದು. ಮತ್ತು ಈ ಫೋನ್ ಅಡ್ಯಾಪ್ಟ್ರ್ ಟೈಪ್ನ ಅಡ್ಯಾಪ್ಟ್ರ್ ಇದೆ ಅಲ್ವಾ ಫೋನ್ನದ್ದು, ಅದನ್ನು ಫಿಕ್ಸ್ ಮಾಡಲಿಕ್ಕೋಸ್ಕರ ನಾವು ಇದರಲ್ಲಿ ಏನು ಈ ಕ್ಲಿಪ್ಪನ್ನು ತೆಗೆದ್ರೆ ಇಲ್ಲೊಂದು ಗ್ಯಾಪ್ ಕಾಣುತ್ತೆ. ಇದರಲ್ಲಿ ನೋಡಿ ಈ ಫೋನಿಗೆ ಫಿಕ್ಸ್ ಮಾಡೋದು ಹೀಗೆ. ಇದರಲ್ಲಿ ಇಲ್ಲಿ ಆ್ಯರೋ ಮಾರ್ಕ್ ಇದೆ ಒಂದು ನೋಡಿ, ಇಲ್ಲೊಂದು ಸೈಡಲ್ಲಿ ಆ್ಯರೋ ಮಾರ್ಕ್ ಇದೆ. ಇದರ ಮುಖಾಂತರ ಈ ಥರ ಇದನ್ನು ಫೋನ್ ಅಡ್ಯಾಪ್ಟ್ರನ್ನು, ಫೋನಿಗೆ ಕನೆಕ್ಟ್ ಮಾಡುವ ಅಡ್ಯಾಪ್ಟ್ರನ್ನು ಈ ರೀತಿ ನಾವು ಕ್ಷಮಿಸಿ ಅಲ್ಲೆಲ್ಲ ಹೀಗೆ ಈ ಥರ ಸ್ವಲ್ಪ ಟೈಟ್ ಇದೆ. ಸ್ವಲ್ಪ ನಾವು
ಪ್ರೆಸ್ ಮಾಡಬೇಕು. ಸ್ವಲ್ಪ ಹೆಚ್ಚು ಬಲ ಹಾಕಬಾರ್ದು, ಹಾಗಂತ ಹೇಳಿ ಕಡಿಮೆ ಬಲವೂ ಅಲ್ಲ. ಇದು ಕರೆಕ್ಟಾಗಿ ಕೂತ್ಕೊಳ್ಬೇಕು ಇದರಲ್ಲಿ. ಎಸ್ ಈಗ ಕೂತ್ಕೊಂಡಿದ್ದು ನೋಡಿ. ಹೀಗೆ ಮಾಡಿದ ಮೇಲೆ ನಾವು ಫೋನಿಗೆ ಹೀಗೆ ನಾವು ಇದನ್ನು ಫಿಕ್ಸ್ ಮಾಡುವಂಥದ್ದು. ಈ ಥರ ಗೊತ್ತಾಯ್ತಾ? ಈ ಥರ ಫಿಕ್ಸ್ ಮಾಡುವಂಥದ್ದು. ಆಮೇಲೆ ಆ್ಯಂಡ್ರಾಯ್ಡ್ ಫೋನ್ ಆದರೆ ಆ್ಯಂಡ್ರಾಯ್ಡ್ ಫೋನು, ಐಫೋನಿಗೆ ಆದರೆ ಐಫೋನಿಗೆ, ಯಾವುದಕ್ಕೆ ಬೇಕಾದರೂ ನಮಗೆ ಫಿಕ್ಸ್ ಮಾಡ್ಬೋದು. ನಂತರ ಇದು ನೋಡಿ, ಅಡ್ಯಾಪ್ಟರ್ 1 ಅಲ್ಲಿ ಆನ್ ಆಗಿದ್ದರೆ ಇಲ್ಲಿ ಲೈಟ್, ಟ್ರಾನ್ಸ್ಮಿಟರ್ 1 ಆನ್ ಆಗಿದ್ದರೆ ಈ ಲೈಟ್ ಆನ್ ಆಗುತ್ತೆ. ಇದು 2 ಎರಡನೇ ಟ್ರಾನ್ಸ್ಮಿಟರ್ ಆನ್ ಆಗಿದ್ದರೆ ಇದು ಕೂಡ ಆನ್ ಆಗುತ್ತೆ. ಆಮೇಲೆ ಇದು ಅಂತ 3.5 mm ಆಡಿಯೋ ಜಾಕ್ಪಾಟ್ ಫಿಕ್ಸ್ ಮಾಡಲಿಕ್ಕಿರುವಂತಹ ಕ್ಲಿಪ್. ಇದು ಲಿಂಕ್ ಕೊಡಲಿಕ್ಕೆ ಇರುವಂಥ, ಅಂದರೆ ಲಿಂಕಿಂಗ್ ಬಟನ್, ಒಂದು ಏನಾದರೂ ಲಿಂಕ್ ಆಗಿದೆಯಾ ಇಲ್ವಾ ಅನ್ನುವಂಥದ್ದು ಇದರ ಮೂಲಕ ತಿಳಿಬೋದು. ಇದು ಪವರ್ ಬಟನ್ ಆಗಲೇ ಹೇಳಿದ ಹಾಗೆ. ಆಮೇಲೆ ಇದು ನನಗೆ ಹೇಳಿದಲ್ಲ, ಫೋನ್ ಅಡ್ಯಾಪ್ಟರ್ ಎಲ್ಲ, ಫೋನ್ ಸಿ ಟೈಪ್ ಅಡ್ಯಾಪ್ಟರ್ನೆಲ್ಲ ಕನೆಕ್ಟ್ ಮಾಡಲಿಕ್ಕಿರುವಂತಹ ಸ್ಪೇಸ್ ಅದರ ಒಳಗಿರುವಂಥದ್ದು. ಇದು ನಾನು ಹೇಳಿದೆ ಆಗಲೇ, ಪರಿಚಯ ಮಾಡಿದೆ. ಆಮೇಲೆ ಇದು ಸೌಂಡ್ ಹೆಚ್ಚು ಕಡಿಮೆ ಇರುವಂಥದ್ದು. ಇಲ್ಲಿ ಕ್ಲಿಪ್ ಇದೆ. ಈ ಕ್ಲಿಪ್ ಅಲ್ಲದೆ ನಮಗೆ, ಕ್ಷಮಿಸಿ, ಅದು ಟ್ರಾನ್ಸ್ಮಿಟರಲ್ಲಿ ಇದು ಕ್ಲಿಪ್ ಇದೆ ನಮಗೆ. ಇದೀಗ ಕ್ಯಾಮರಕ್ಕೆ ಆಗುವಾಗ ನಮಗೆ ಈ ಕ್ಲಿಪ್ ಅಗತ್ಯ ಬೀಳ್ತದೆ, ಫೋನಿಗೆ ಆಗುವಾಗ ಈ ಕ್ಲಿಪ್ ಅಗತ್ಯ ಬೀಳುವುದಿಲ್ಲ. ಕಾರಣ ಇದಲ್ಲೇ ಫಿಕ್ಸ್ ಆಗಿರುತ್ತೆ, ಈ ಅಡ್ಯಾಪ್ಟ್ರಲ್ಲೇ ಫಿಕ್ಸ್ ಆಗಿರುತ್ತೆ. ಬಟ್ ಕ್ಯಾಮರಕ್ಕೆ ಆಗುವಾಗ ಹಾಗಲ್ಲ. ಕ್ಯಾಮರಕ್ಕೆ ಆಗುವಾಗ ಈ 3.5 ಆಡಿಯೋ ಜಾಕ್ ಇದರ ಮುಖಾಂತರ ನಾವು ಕನೆಕ್ಟ್ ಮಾಡುವಂಥದ್ದು ಕ್ಯಾಮರಕ್ಕೆ. ಆಗ ನಮಗೆ ಅಲ್ಲಿ ಕ್ಯಾಮರದ ಮೇಲ್ಭಾಗದಲ್ಲಿ ಒಂದು ಸ್ಪೇಸ್ ಇರುತ್ತೆ, ಅದರಲ್ಲಿ ಕೂತ್ಕೊಳಿಸ್ಲಿಕ್ಕೆ ಇದು ನಮಗೆ ಹೆಲ್ಪ್ ಆಗುತ್ತೆ. ಪವರ್ ಬಟನ್ ಮತ್ತು ಇಲ್ಲೊಂದು ಸಿ ಟೈಪ್ ಕನೆಕ್ಟರ್ ಕೊಟ್ಟಿದ್ದಾರೆ. ಲಿಂಕ್ ಬಟನ್ ಆಯಿತು, ಇದೆಲ್ಲ ಆಯಿತು. ಇದು ಮತ್ತು ಇದಕ್ಕೆ ಕನೆಕ್ಟ್ ಆಗಿದೆ ಅನ್ನುವಂಥದ್ದು ಸೂಚಿಸಿದ್ದು. ಅಂದರೆ ಇದು ಏನು, ಈ ರಿಸೀವರ್ ಆನ್ ಆಗಿದೆಯಾ ಇಲ್ವಾ ಅನ್ನುವಂಥದ್ದು ಸೂಚಿಸಿದ್ದು. ಇಲ್ಲಿ ಪವರ್ ಬಟನ್ ಪ್ರೆಸ್ ಮಾಡಿದರೆ ಅದು ಆಫ್ ಆಗುತ್ತೆ, ಇದು ಮತ್ತೊಮ್ಮೆ ಪ್ರೆಸ್ ಮಾಡಿದರೆ ಆನ್ ಆಗುತ್ತೆ. ಅಂತೂ ಒಂದು ಇದು ಏನು ರಿಸೀವರಲ್ಲಿ ಏನೆಲ್ಲ ಇದೆ ಅನ್ನುವಂಥದ್ದು ನಿಮಗೆ ಗೊತ್ತಾಯ್ತಲ್ವ. ಆಮೇಲೆ ಇದು ಟ್ರಾನ್ಸ್ಮಿಟರ್ 1, ಟ್ರಾನ್ಸ್ಮಿಟರ್ 2, ಇದು 2 ಟ್ರಾನ್ಸ್ಮಿಟರ್ಗಳು. ಇದರ ಹಿಂದೆ ಮ್ಯಾಗ್ನೆಟ್ ಇದೆ. ಮ್ಯಾಗ್ನೆಟ್ನ ಉಪಯೋಗ ನಾನು ಬೇಕಾದ್ರೆ ಮೇಲ್ನೋಟಕ್ಕೆ ಹೇಳುವ. ಇದರಲ್ಲಿ ಕ್ಲಿಪ್ ಇದೆ ಆಲ್ರೆಡಿ, ನಮಗೆ ಶರ್ಟಿಗೆಲ್ಲ ಹಾಕಬೇಕಿದ್ರೆ ಕ್ಲಿಪ್ ಇದೆ. ಬಟ್ ನಮಗೆ ಏನೋ ಅಷ್ಟು ಕಂಫರ್ಟ್ ಆಗೋದಿಲ್ಲ ಕ್ಲಿಪ್ ಹಾಕಿ ಅನ್ನುವಂಥದ್ದು ಇದ್ದರೆ, ಶರ್ಟಿನ ಅಥವಾ ಟೀ ಶರ್ಟ್ನ ಯಾವುದೇ ಭಾಗದಲ್ಲಿ ಬೇಕಾದರೂ ನಮಗೆ ಇದನ್ನು ಇಟ್ಟು ಈ ಥರ ಒಮ್ಮೆ ಇಟ್ಟರೆ ಆಯಿತು. ಹೀಗೆ ಜಸ್ಟ್ ಹೀಗೆ ಮಾಡಿದರೆ ಅದು ಏನು ಶರ್ಟಿನ ಒಳಭಾಗದಿಂದ ಇದನ್ನು ಇದು ಮಾಡಿದರೆ ಇದು ಅಲ್ಲಿ ಚೆನ್ನಾಗಿ ನಿಲ್ತದೆ ಈ ಮ್ಯಾಗ್ನೆಟ್ ಪವರಿಗೆ. ಅದು ಒಂದು ಒಳ್ಳೆಯ ನನಗೆ ಇದರಲ್ಲಿ ಅಡ್ವಾಂಟೇಜ್, ಒಂದು ಪ್ಲಸ್ ಪಾಯಿಂಟ್ ಕಂಡದ್ದು. ಇದು ರೋಡ್ ವೈರ್ಲೆಸ್ ಗೋ2 ಅಲ್ಲಿ ಈ ಒಂದು ಮ್ಯಾಗ್ನೆಟ್ನ ಇದಿಲ್ಲ. ಆಮೇಲೆ ಈಗ ಇದನ್ನು ಜಾಗ್ರತೆಯಾಗಿ ತೆಗೆದಿಡಬೇಕು, ಯಾಕಂದರೆ ಅದೀಗ ನಾವು ಫೋನ್ ಅಡ್ಯಾಪ್ಟರ್ ಅದನ್ನು ಫಿಕ್ಸ್ ಮಾಡಿದ್ದಲ್ವ ಅದಕ್ಕೆ. ಮತ್ತು ನಾನು ಆಗಲೇ ಹೇಳಿದ ಹಾಗೆ ಇದು ವಿಂಡೋ ಸ್ಕ್ರೀನನ್ನು ನಾವು ಹಾಕಬೇಕಾದದ್ದು ಹೀಗೆ ನೋಡಿ. ಇದನ್ನು ಹೀಗೆ ಮಾಡಿ ಹೀಗೆ ಫಿಕ್ಸ್ ಮಾಡಬೇಕು. ಎಸ್, ನೋಡಿ ಎಷ್ಟು ಸುಂದರವಾಗಿ ಕಾಣ್ತದೆ. ಒಂದು ಇದಕ್ಕೆ ವೈಟನ್ನು ನಾವು ಇಟ್ವಿ, ಬ್ಲ್ಯಾಕ್ ಮಿಶ್ರಿತ ವೈಟ್. ಆಮೇಲೆ ಇದು ಎರಡನೇ ಟ್ರಾನ್ಸ್ಮಿಟರ್ಗೆ ಬ್ಲ್ಯಾಕ್ ಇಡ್ತೇನೆ. ಎಸ್, ನೋಡಿ ಎಷ್ಟು ಸ್ಮೂತಾಗಿ ಈ ಕ್ಲಿಪ್ ಕೂತ್ಕೊಂಡಿತ್ತು. ರೋಡಲ್ಲೆಲ್ಲ ಸ್ವಲ್ಪ ಕೆಲಸ ಇದೆ, ಇದೆಲ್ಲ ನೋಡುವಾಗ ಕಂಫರ್ಟ್ ಅನಿಸುತ್ತೆ ನನಗೆ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ರೋಡ್ ವೈರ್ಲೆಸ್ ಗೋ2 ಒಮ್ಮೆ ನಾನೆಲ್ಲ ಇದನ್ನೆಲ್ಲ ನೋಡಿದ್ದು ನಾನು. ಆಮೇಲೆ ರಿಟರ್ನ್ ಮಾಡಿದ್ದು ನೋಡಿ, ಡ್ಯಾಮೇಜ್ ಪೀಸ್ ಅಂತ. ಇಲ್ಲಿ ಒಂದು ಗಮನಿಸಬೇಕಾದ್ದು, ಮ್ಯಾಗ್ನೆಟ್ ಇರೋ ಕಾರಣ ಪದೇ ಪದೇ ಇದನ್ನು ಹತ್ತಿರ ತಂದರೆ ಈ ಥರ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಹೇಳಲಿಕ್ಕೆ ಬಿಟ್ಟೋದದ್ದು, ಇದರಲ್ಲಿ ಏನು
ನಾಯ್ಸ್ ಕ್ಯಾನ್ಸಲೈಸೇಷನ್ ಇದೆ. ಹೊರಗಡೆ ಔಟ್ಡೋರಲ್ಲೆಲ್ಲ ವಿಡಿಯೋ ಮಾಡುವಾಗ ನಮಗೆ ಅನಗತ್ಯ ಅನ್ವಾಂಟೆಡ್ ವಾಯ್ಸ್ ಎಲ್ಲ ಬರುತ್ತೆ ಅಲ್ವಾ, ಅದೆಲ್ಲ ಕೇಳಿಸದ ಹಾಗೆ ಮಾಡಲಿಕ್ಕೆ ಇರುವಂತಹ ವ್ಯವಸ್ಥೆ ಇದರಲ್ಲಿ ಇದೆ. ಅದು ನಾಯ್ಸ್ ಕ್ಯಾನ್ಸಲೈಸೇಷನ್ ಅಂತ ಅನ್ನೋಂಥದ್ದು. ಅದು AI ಆಧಾರಿತ ನಾಯ್ಸ್ ಕ್ಯಾನ್ಸಲೈಸೇಷನ್ ಇದರಲ್ಲಿ ಇರುವಂಥದ್ದು. ಇದರ ಒಂದು ಪ್ಲಸ್ ಪಾಯಿಂಟ್, ಅದು ಆ್ಯಕ್ಟಿವ್ ಆಗಿದೆಯೇ ಇಲ್ವ ಅಂತ ನಮಗೆ ಗೊತ್ತಾಗಬೇಕಲ್ಲ, ಅದಕ್ಕೆ ಇಲ್ಲಿ ಒಂದು ಲೈಟ್ ಇದೆ. ಅದು ಇಲ್ಲಿ ಪವರ್ ಬಟನ್ ಒಮ್ಮೆ ಪ್ರೆಸ್ ಮಾಡಿದಾಗ ಆ ಥರ ಇದಿದ್ರೆ ನೋಡಿ, ಈಗ ಬಂತು ಹೇಳಿದಾಗೆ ಕನೆಕ್ಟ್ ಇದೆ ಅಲ್ವಾ. ಹೀಗೆ ಅದು ಆನ್ ಆದರೆ ಎಲ್ಲೋ ಲೈಟ್, ಅದು ನಾಯ್ಸ್ ಕ್ಯಾನ್ಸಲೈಸೇಷನ್ನ ವ್ಯವಸ್ಥೆ ಈ ಟ್ರಾನ್ಸ್ಮೀಟರಲ್ಲಿ ಆ್ಯಕ್ಟಿವ್ ಆಗಿದೆ. ಸೊ ಬೇರೆ ಯಾವುದೇ ನಾಯ್ಸ್ ಕೇಳಲಿಕ್ಕಿಲ್ಲ. ಸಬ್ಜೆಕ್ಟ್ನ ವಾಯ್ಸ್ ಅಂದರೆ ನಾವೀಗ ಒಂದು ಇನ್ಸ್ಟ್ರೂಮೆಂಟಿಗೆ ಫೋಕಸ್ ಮಾಡಿ ಇಟ್ಟದಾದರೆ ಅದು ಅಲ್ಲ, ನಾವು ಮಾತನಾಡೋದಾದರೆ ನಮ್ಮ ಮಾತುಗಾರಿಕೆ, ಹಾಗೆ ಯಾವ ಸಬ್ಜೆಕ್ಟಿಗೆ ನಾವು ಇಟ್ಟಿದ್ದೇವೆ ಆ ವಾಯ್ಸ್ ಏನು ಅದುವೇ ಪ್ರಧಾನವಾಗಿ ಕೇಳಿಸ್ಲಿಕ್ಕೆ, ಹಾಗೂ ಅನ್ವಾಂಟೆಡ್ ನಾಯ್ಸ್ ಎಲ್ಲ ರಿಮೂವ್ ಮಾಡಲಿಕ್ಕಿರುವಂತಹ ನಾಯ್ಸ್ ಕ್ಯಾನ್ಸಲೈಸೇಷನ್ನ ವ್ಯವಸ್ಥೆ ಈ ಟ್ರಾನ್ಸ್ಮೀಟರ್ಲಿ ಇರುವಂಥದ್ದು ವಿಶೇಷ. ಅದಕ್ಕಿರುವಂಥ ಇದು ಏನು ಲೈಟ್ ಅಂದರೆ ನಮಗೆ ಅದು ತಿಳಿಬೇಕಲ್ವ ಆ್ಯಕ್ಟಿವೇಶನ್ ಆಗಿದೆಯಾ ಇಲ್ವಾ ಅಂತ. ನಮಗೆ ಅಲ್ದಿದ್ರೆ ಗೊತ್ತಾಗಲ್ಲ ಅಲ್ವಾ, ಕನ್ಫ್ಯೂಸ್ ಆಗುತ್ತಲ್ವ, ಅದಕ್ಕೋಸ್ಕರ ಒಂದು ವ್ಯವಸ್ಥೆ ಇಲ್ಲಿ. ನೆಕ್ಸ್ಟ್ ಅದೇ ಬಟನ್ ಇನ್ನೊಮ್ಮೆ, ಪವರ್ ಬಟನ್ ಇನ್ನೊಮ್ಮೆ ನೆಕ್ಸ್ಟ್ ಒಂದು ಸಿಂಗಲ್ ಆನ್ ಕೊಟ್ಟು ಪ್ರೆಸ್ ಮಾಡಿದರೆ ಆಫ್ ಆಗುತ್ತೆ. ಅದೊಂದು ನನಗೆ ಇದರಲ್ಲಿರುವಂಥ ಒಂದು ಪ್ಲಸ್ ಪಾಯಿಂಟ್. ರೋಡ್ಗಿಂತ ತುಂಬ ಪ್ಲಸ್ ಪಾಯಿಂಟ್ ಇದೆ ಇದರಲ್ಲಿ, ಅದು ನಾನು ಆಮೇಲೆ ವಿವರಿಸ್ತೇನೆ. ಟ್ರಾನ್ಸ್ಮೀಟರ್ ಹಾಗೂ ರಿಸೀವರ್ನ ಬಗ್ಗೆ ಎಲ್ಲ ತಿಳ್ಕೊಂಡ್ರಲ್ವ, ನೋಡಿದ್ರಲ್ವ. ಇನ್ನು ಇದನ್ನು ಬಳಸೋದು ಹೇಗೆ ಅನ್ನುವಂಥದ್ದು ನೋಡುವ. ಈಗ ಟ್ರಾನ್ಸ್ಮೀಟರ್ ಎರಡು ಕೂಡ ಕನೆಕ್ಟ್ ಆಗಿದೆ ರಿಸೀವರಿಗೆ. ಇದು ಒಂದನೇ ಟ್ರಾನ್ಸ್ಮೀಟರ್ ವೈಟ್ ಕಲರ್, ಎರಡನೇ ಟ್ರಾನ್ಸ್ಮೀಟರ್ ನೋಡಿ ಲೈಟ್ ಗ್ರೀನ್ ಲೈಟ್ ಹೋಗ್ತಾ ಇದೆ, ರಿಸೀವರ್ಲು ಕೂಡ ಬ್ಲಿಂಕ್ ಆಗ್ತಾ ಇದೆ. ನಾನು ಆಗಲೇ ಹೇಳಿದಾಗೆ ಮ್ಯಾಗ್ನೆಟ್ನ ಉಪಯೋಗ ಏನು ಅಂದರೆ ನೋಡಿ, ಈಗ ಎಲ್ಲ ಸಂದರ್ಭದಲ್ಲಿ ಈ ಥರ ಕ್ಲಿಪ್ಪನ್ನು ಇಡ್ಲಿಕ್ಕೆ ಆಗೋದಿಲ್ಲಲ್ಲ, ಆಗ್ತದೆ ಅಂದರೆ ಒಂದು ರೀತಿ ಫಿನಿಶಿಂಗ್ ಸಿಗಲ್ಲ. ಅದಕ್ಕೆ ಇದು ಕ್ಲಿಪ್ ಎಲ್ಲ ಇದು ಮಾಡುವ ಕಷ್ಟ ಇಲ್ಲ ಇದರಲ್ಲಿ. ನೋಡಿ ಹೀಗೆ ಜಸ್ಟ್ ಹೀಗೆ ಇಟ್ಟು ಎಲ್ಲೆಂದ್ರಲ್ಲಿ ಬೇಕಾದ್ರೆ ನಮಗೆ ಸೊ ಈಸಿ. ಇದು ರೋಡಲ್ಲಿ ಈ ಥರ ಆಪ್ಷನ್ ಇಲ್ಲ, ಮ್ಯಾಗ್ನೆಟ್ ಕೊಡೋದಿಲ್ಲ ಅವರು, ಅದೊಂದು ಮೈನಸ್ ಪಾಯಿಂಟ್. ಇಲ್ಲಿ ಈ ಥರ ಮೆಟಲ್ ಕೋಟಿಂಗ್ ಕೊಟ್ಟು ಇದಕ್ಕೊಂದು ಮ್ಯಾಗ್ನೆಟ್ ಪೀಸ್ ಕೂಡ ಕೊಟ್ಟಿರುವಂಥದ್ದು ತುಂಬ ಕಂಫರ್ಟ್ ಆಗಿದೆ. ಒಂದು ಟ್ರಾನ್ಸ್ಮಿಟರ್ ಇಟ್ಕೊಂಡು ಮಾತನಾಡ್ತಾ ಇರುವಂಥದ್ದು ಮೈಕದಲ್ಲಿ. ಹಲೋ ಹಲೋ ಕೇಳಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ, ಒಳ್ಳೆಯ ರೀತಿಯಲ್ಲಿ ವಾಯ್ಸ್. ಯಾವ ಥರ ಎಷ್ಟು ಇದಾಗ್ತದೆ ಅಂತ ಗೊತ್ತಿಲ್ಲ. ನಾಯ್ಸ್ ಕ್ಯಾನ್ಸಲೈಸೇಷನ್ ಕೂಡ ಒಮ್ಮೆ ಪ್ರೆಸ್ ಮಾಡ್ತೇನೆ. ಈಗ ವೈರ್ಲೆಸ್ ಮೈಕನ್ನು ನಾನು ಕನೆಕ್ಷನ್ ಮಾಡಿದ್ದು ಎಷ್ಟು ಡಿಸ್ಟೆನ್ಸಲ್ಲಿ ಇದು ವಾಯ್ಸ್ ಕ್ಯಾಪ್ಚರ್ ಮಾಡ್ತಾ ಇದ್ದಾನೆ ಅನ್ನೋದನ್ನು ಟೆಸ್ಟ್ ಮಾಡಲಿಕ್ಕೋಸ್ಕರ ನಾನೀಗ ಈ ವಿಡಿಯೋ ಮಾಡ್ತಾ ಇರುವಂಥದ್ದು. ನಾನು ಲಾಂಗ್ ಹೋಗ್ತಾ ಇದ್ದೇನೆ, ಕ್ಯಾಮರಾಕ್ಕೆ ಅನುಗುಣವಾಗಿ ಡೈರೆಕ್ಟ್ ಪೊಸಿಷನ್ನಲ್ಲಿ ನಾನು ಲಾಂಗ್ ಹೋಗ್ತಾ ಇದ್ದೇನೆ. ಸೊ ನೀವೇ ಹೇಳಬೇಕು ಎಷ್ಟರ ಮಟ್ಟಿಗೆ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಾ ಇದೆ. ಈಗ ಇನ್ನೊಂದು ಮೈಕ್ ಕೂಡ ಆನ್ ಮಾಡಿದೆ, ಈಗ ಆನ್ ಮಾಡಿದ್ದಷ್ಟೇ ಎರಡು ಮೈಕನ್ನು. ಅಂತೂ ಈ ಮೈಕದಲ್ಲಿ ಯಾವ ರೀತಿ ವಾಯ್ಸ್ ಕ್ಯಾಪ್ಚರ್ ಆಗಿದೆ ಅನ್ನುವಂಥದ್ದು ನಾವು ನೋಡುವ. ನಿಮಗೆ ಈಗ ಗೊತ್ತಾಯ್ತಲ್ಲ, ನಾನು ಇಷ್ಟು ದೂರದ ತನಕ ನಾನು ಹೋಗಿ ಮಾತನಾಡಿರುವಂಥದ್ದು ಎಷ್ಟರ ಮಟ್ಟಿಗೆ ಕ್ಲಿಯರ್ ಆಗಿ ಕೇಳಿದೆ ಅನ್ನುವಂಥದ್ದೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ನೋಡುವಾಗ ಗೊತ್ತಾಗಿರ್ಬೋದು. ಕಂಪನಿ ಹೇಳಿದ ರೀತಿಯಲ್ಲೇ ಪ್ರಯೋಜನಕಾರಿ ಆಗಿದೆ ಇಲ್ವಂತ. ಇಲ್ಲದಿದ್ದರೆ ನಾನು ಖಂಡಿತವಾಗಿ ಇದನ್ನು ರಿಟರ್ನ್ ಮಾಡ್ತೇನೆ, ಯಾಕಂದರೆ ಇವತ್ತೇ ಖರೀದಿಸಿದ್ದು ಈ ಮೈಕವನ್ನು. ಸೊ ನನಗೆ ಇನ್ನು 1 ವೀಕ್ ಟೈಮ್ ಇದೆ ರಿಟರ್ನ್ ಮಾಡಬೇಕು ಅಂತ ಇದ್ರೂ ಕೂಡ, ಆದ ಕಾರಣ ಇವತ್ತೇ ನಾನು ಅದನ್ನು ಚೆಕ್ ಮಾಡಿದ್ದು ಯಾವ ರೀತಿ ಇದು ವರ್ಕ್ ಆಗ್ತಾ ಇದೆ. ನನಗೆ ಔಟ್ಡೋರಲ್ಲಿ ಪರಿಪೂರ್ಣವಾಗಿ ನಾಯ್ಸ್ ಕ್ಯಾನ್ಸಲ್ ಮಾಡಿ ವಿಡಿಯೋ ರೆಕಾರ್ಡಿಂಗ್ ಮಾಡಲಿಕ್ಕೆ ಆಗಲಿಲ್ಲ. ಅದು ಇನ್ನೊಮ್ಮೆ ನಾನು ಬೇರೆ ಕಂಟೆಂಟ್ ವಿಡಿಯೋ ಮಾಡುವಾಗ ಔಟ್ಡೋರಲ್ಲಿ ಆ ರೀತಿಯಾಗಿರ್ತಕ್ಕಂಥ ಟೆಸ್ಟ್ಗಳನ್ನು ಮಾಡ್ತೇನೆ. ಈಗ ತಕ್ಕ ಮಟ್ಟಿಗೆ ನಾನು ನೋಡಿದ ರೀತಿಯಲ್ಲಿ ಈ DJI ಮಿನಿ ಮೈಕ್ನ ಬಗ್ಗೆ ನನಗೆ ಸಮಾಧಾನ ಇದೆ. ಮುಂದೆ ಅದು ನಮಗೆ ಬಳಸ್ತಾ ಇರುವಾಗ ಅನುಭವಕ್ಕೆ ಕರೆಕ್ಟಾಗಿ ಬರುವಂಥದ್ದು. ಹಾಗಾಗಿ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದೊಂದು ವಿಡಿಯೋದಲ್ಲಿ ಮತ್ತೊಂದು ವಿಷಯವಾಗಿ ಮತ್ತೆ ಬರುತ್ತೇನೆ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರಗಳು, ವಂದನೆ, ಹರೇ ರಾಮ್.